ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಏಡ್ ಅನ್ನು ಕೊಡೋದಿಲ್ಲ ಅಂತ ಹೇಳಿ ಟ್ರಂಪ್ ಖಡಕ್ ಆಗಿ ಆದೇಶವನ್ನು ಹೊರಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಒಂದು ಹಸಿರು ಸರ್ಕಾರವನ್ನು ಇಳಿಸೋದಕ್ಕೆ ಖರ್ಚಾದದ್ದು ಸಹ ಯುಎಸ್ ಏಡ್. ಇವಾಗ ಈ ರೀತಿ ಏಡ್ ಅನ್ನು ನಿಲ್ಲಿಸೋದ್ರಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜಾಗತಿಕವಾಗಿ ಯಾವ ರೀತಿ ಎಫೆಕ್ಟ್ ಬೀರಬಹುದು ಸರ್? ಸರ್ಕಾರಗಳನ್ನ ಉರುಳಿಸೋದಕ್ಕೆ ಅಥವಾ ಅವ್ರ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸೋದಕ್ಕೆ, ಜನರನ್ನ ಎತ್ತಿ ಕಟ್ಟಿ ದಂಗೆ ಎಬ್ಬಿಸೋದಕ್ಕೆ ಈ USAID ಡೆಮೋಕ್ರಸಿ ಸ್ಥಾಪಿಸ್ತೀವಿ ಅಂತ ಹೇಳಿ ಅರಾಜಕತೆಯನ್ನು ಉಂಟು ಮಾಡೋದು ಮತ್ತು ಸರ್ಕಾರಗಳನ್ನ ಉರುಳಿಸೋದು. ಈ USAID ಅದರ ಹಣ ಖರ್ಚಾಗಿರೋದು ಆ ದೇಶವನ್ನ ಹಾಳು ಮಾಡೋದು. ಅಮೆರಿಕ ಒಳಗಡೆನೆ ಈ ಲೆಫ್ಟಿಸ್ಟ್ಗಳನ್ನ ಹತ್ತಿಕ್ಕದೆ ನಾವು ಮ್ಯಾಗ ಮಾಡೋದಕ್ಕಾಗೋದಿಲ್ಲ ಅಂತ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಅವ್ರಿಗೆ ಗೊತ್ತಿದೆ. ಈ ಲೆಫ್ಟಿಸ್ಟ್ ಡೆಮೊಕ್ರೆಟಿಕ್ ಪಾರ್ಟಿ ಐಡಿಯಾಗಳಿಗಾಗಿ ಖರ್ಚಾಗ್ತಾ ಇದೆ, ಅದನ್ನೆಲ್ಲ ಟ್ರಂಪ್ ತಡೀತಾರೆ. ಸೊ ಇವಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳಿದ್ರೆ, ಇವಾಗಲೇ ಅಮೆರಿಕ ಎಲ್ಲೆಲ್ಲಿ ಯಾವ್ಯಾವ ದೇಶಗಳಿಗೆ ಏಡ್ ಕೊಡ್ತಾ ಇತ್ತು ಅವೆಲ್ಲದನ್ನು ಕೂಡ ನಾವು ನಿಲ್ಲಿಸ್ತೀವಿ, 6 ತಿಂಗಳವರೆಗೆ ಯಾವುದೇ ರೀತಿಯಲ್ಲಿ ಏಡ್ ಕೊಡಬಾರ್ದು ಅಂತ ಹೇಳಿದೆ. ಅಂಡ್ ಆಲ್ರೆಡಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಏಡ್ ಅನ್ನು ಕೊಡೋದಿಲ್ಲ ಅಂತ ಹೇಳಿ ಟ್ರಂಪ್ ಖಡಕ್ ಆಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಓವರ್ ಆಲ್ ಅಮೆರಿಕ ಅಂತ ಅಂದ್ರೆ ಅದು ವಿಶ್ವದ ದೊಡ್ಡಣ್ಣ, ಅನೇಕ ದೇಶಗಳಿಗೆ ಧನ ಸಹಾಯವನ್ನ ಮಾಡ್ತಾನೆ ಬಂದಿದೆ. ಇವಾಗ ಈ ರೀತಿ ಏಡ್ ಅನ್ನು ನಿಲ್ಲಿಸೋದ್ರಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜಾಗತಿಕವಾಗಿ ಯಾವ ರೀತಿ ಎಫೆಕ್ಟ್ ಬೀರ್ಬೋದು ಸರ್? ಆಕ್ಚುಲಿ ನೀವು ಹೇಳ್ತಾ ಇರೋದು USAID ಇದೆಯಲ್ಲ, ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, ಅದರ ಒಂದು ಪ್ರಕಾರ ಕೊಡ್ತಾ ಇದ್ದಂತ ಏಡ್ ಅಂದ್ರೆ ಅದನ್ನ ನಾವು ಶಾರ್ಟ್ ಫಾರ್ಮ್ ಮಾಡಿದ್ರೆ ಅಲ್ಲಿ ಏಡ್ ಅಂತ ಬಂದೇ ಬಿಡ್ತದೆ. ಅದೆಲ್ಲರೂ USAID ಅಂದ್ರೆ US ಅನುದಾನ ಅಂತ ತಗೋಬಿಡ್ಬೋದು. ಆ USAID ಒಂದು ಪದ ಮಾಡ್ಕೊಂಡು ಅದರದ ಲಾಂಗ್ ಫಾರ್ಮ್ ಅದು ಯುನೈಟೆಡ್ ನೇಷನ್ಸ್ ಏಡ್ ಫಾರ್ ಇಂಟರ್ನ್ಯಾಷನಲ್ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ. 1961 ನಲ್ಲಿ ಜಾನ್ ಎಫ್ ಕೆನೆಡಿ ಅದನ್ನ ಶುರು ಮಾಡಿದ್ದು. ಬೇರೆ ಬೇರೆ ದೇಶಗಳಿಗೆ ನಾವು ಒಂದು ಸಹಾಯ ಮಾಡಬೇಕು ನಾವು ಅಂತ. ಅವರು ಕೆನೆಡಿ ಒಬ್ಬ ಒಂದು ಉದಾರವಾದಿ, ಉದಾತ್ತ ಮನುಷ್ಯ, ಮತ್ತೆ ಬೇಸಿಕಲಿ ಒಬ್ಬ ರಾಜಕಾರಣಿಯಾಗಿ ಮತ್ತೆ ಒಬ್ಬ ಇವನು ವಿದೇಶಾಂಗ ನೀತಿಯ ರೂಪಕನಾಗಿ ಅವರು ಒಳ್ಳೆಯ ವ್ಯಕ್ತಿಯೇ ಪರ್ಸನಲ್ ಆಗಿ. ಮತ್ತೆ ಅವ್ರು ಆಕ್ಚುಲಿ ಇವ್ರ ಬಗ್ಗೆ ಎಂತದ್ದು ಯಾರೊಬ್ರು ಆಕ್ಟ್ರೆಸ್ ಇದ್ರಲ್ಲ, she was killed and she died in a mysterious circumstance. ಒಬ್ಬಾಕಿ ಇದ್ರು. ಅವ್ರ ವಿಷಯದಲ್ಲಿ ಏನೇನೋ ನಾವು ಕೇಳದ್ದು ಅದನ್ನ ಬಿಟ್ಬಿಟ್ರೆ ಒಂದು ಆಡಳಿತಗಾರನಾಗಿ ಅಥವಾ ಒಂದು ಜಾಗತಿಕ ನಾಯಕನಾಗಿ ಜಾನ್ ಎಫ್ ಕೆನೆಡಿ ಒಳ್ಳೆಯವರೇ. ಸೊ ಇವರು ಸಹ ಇದನ್ನ USAID ಅದನ್ನ ಅವ್ರು ಶುರು ಮಾಡಿದ್ದು ಸಹ ಈ ಎಜುಕೇಶನ್ ವಿಷಯದಲ್ಲಿ, ಹೆಲ್ತ್ ವಿಷಯದಲ್ಲಿ, ಮತ್ತೆ ಬೇರೆ ಬೇರೆ ಎಲ್ಲಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಎಷ್ಟೋ ದೇಶಗಳಿಗೆ ತಮ್ಮನ್ನ ತಾವು ಸಂಭಾಳಿಸ್ಕೊಳ್ಳುವಂತ ಒಂದು ಸ್ಥಿತಿ ಇರೋದಿಲ್ಲ, ಆಯ್ತಾ. ಅದಕ್ಕೆ ನಾವು ಸಹಕಾರ ಕೊಡುವ. 61ನೇ ಇಸ್ವಿ ಪ್ರಪಂಚ ಈಗಿದ್ದಾಗಿರ್ಲಿಲ್ಲ, ಬಹಳ ಬಡತನ ಇತ್ತು ಜಗತ್ತಿನಾದ್ಯಂತ. ಶ್ರೀಮಂತ ದೇಶ ಅಂತ ಹೇಳಿದ್ರೆ ಅವಾಗ ಇವನ್ ಅಮೆರಿಕ ಮಾತ್ರ, ಇವನ್ ಯುರೋಪ್ ಸಹ ಅಲ್ಲ. ಯಾಕಂದ್ರೆ ಯುರೋಪಿಯನ್ ದೇಶಗಳು ಸಹ 2ನೇ ಮಹಾಯುದ್ಧದ ಹಾನಿಯಿಂದ ಹೊರಬರೋದಕ್ಕೆ ಇನ್ನೂ ಎಡಗಾಡ್ತಾ ಇದ್ವು, ಆಯ್ತಾ. ಅಂತ ಒಂದು ಅದ್ರಲ್ಲಿ ಜಗತ್ತಿನ ಅತಿ ಶ್ರೀಮಂತ ದೊಡ್ಡಣ್ಣ, ನಿಜವಾದ ದುಡ್ಡಿದ್ದ ವ್ಯಕ್ತಿ ಅಂತಂದ್ರೆ ಅಮೆರಿಕಾನೇ. ಆಗ ತಮ್ಮ ಅಮೆರಿಕದ ಜವಾಬ್ದಾರಿಯನ್ನ ಅರಿತುಕೊಂಡು ಜಾನ್ ಎಫ್ ಕೆನೆಡಿ ಶುರು ಮಾಡಿದ್ರು ಅದನ್ನ. ಆದ್ರೆ ಕೆಲವೇ ವರ್ಷಗಳಲ್ಲಿ ಅದು ಕೆಟ್ಟವರ ಕೈಗೆ ಹೊರಟೋಗ್ಬಿಡ್ತು. ಅವರ ಉಪಾಧ್ಯಕ್ಷ ಮತ್ತೆ ಅವರ ಹತ್ಯೆಯಾದ ನಂತರ ಪ್ರೆಸಿಡೆಂಟ್ ಆದ್ರಲ್ಲ ಲಿಂಡನ್ ಬಿ ಜಾನ್ಸನ್, ಅವರ ಅಧಿಕಾರಾವಧಿಯಲ್ಲಿ USAID CIA ಒಂದು ಮುಖವಾಣಿ, ಅದರ ಒಂದು ಮುಖವಾಡ ಆಗೋಯ್ತು. CIA ಅದನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ತಾನು ಹಿಂದೆ ಮಾಡ್ತಾ ಇತ್ತಲ್ಲ ಇದು ಸರ್ಕಾರವನ್ನು ಉರುಳಿಸೋದು ಅಥವಾ ಜನಪ್ರಿಯ ಅಮೆರಿಕಾದ ಹಿತಾಸಕ್ತಿಗಳ ವಿರುದ್ಧವಾದಂತ ಅಮೆರಿಕದ ಮಾತುಗಳನ್ನ ಕೇಳದೇ ಇರುವಂತ ಸರ್ಕಾರಗಳನ್ನ ಉರುಳಿಸೋದಕ್ಕೆ ಅಥವಾ ಅವ್ರ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸೋದಕ್ಕೆ, ಜನರನ್ನ ಎತ್ತಿ ಕಟ್ಟಿ ದಂಗೆ ಎಬ್ಬಿಸೋದಕ್ಕೆ ಈ USAID ಇದರ ಹಣವನ್ನ CIA ಬಳಸೋದಕ್ಕೆ ಶುರು ಮಾಡಿತು. ಲಿಂಡನ್ ಬಿ ಜಾನ್ಸನ್ ಅವರ ಕಾಲದಲ್ಲಿ ಶುರುವಾಯಿತು. ಅದನ್ನ ಇನ್ನೂ ದೊಡ್ಡದಾಗಿ ಮುಂದುವರಿಸಿದ್ದು ಆ ಒಂದು ಅತಿ ಕೆಟ್ಟ ಜೋಡಿ ರಿಚರ್ಡ್ ನಿಕ್ಸನ್ ಮತ್ತು ಹೆನ್ರಿ ಕಿಸಿಂಜರ್. ಹೇಳಿದ್ದೆ ನೆನಪಿದೆಯಾ? ಅವ್ರು ಹೇಳಿದ್ದೇನು? ಅಮೆರಿಕದ ಹಿತಾಸಕ್ತಿಗಾಗಷ್ಟೇ USAID ವರ್ಕ್ ಆಗ್ತದೆ, ಅದನ್ನ ಇನ್ಯಾರಿಗಾರು ಸಹಾಯ ಮಾಡೋದಕ್ಕೆ ಅಂತ ನಾವು ಬಳಸೋದಿಲ್ಲ, ನಮಗೆ ಅದರಿಂದ ಅನುಕೂಲ ಆಗಬೇಕು ಅಂದ್ರೆ ಏನು, ನಮಗ್ ಬೇಕಾದಂತ ಸರ್ಕಾರಗಳು ಪ್ರಪಂಚದ ಎಲ್ಲಾ ಕಡೆ ಇರಬೇಕು ಅಂತ.
ಅವರ ಟಾರ್ಗೆಟ್ಗೆ ಅದರ ಅವ್ರು ಶುರು ಮಾಡಿದ್ದು ಒಂದು ಮಾತನ್ನ ನಾನು ಹೇಳ್ತೀನಿ ನಿಮಗೆ ಆ USAID ಮೂಲಕ. ಆಗ ಅದು ಬೇಕಿತ್ತೋ ಬೇಡವೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಡಿ. ಓಕೆ, ಅವಂತ ಪ್ರಪಂಚದ ಬೇರೆ ಕೆಲವು ದೇಶಗಳ ಬಗ್ಗೆ ಬರುವ, ನಾವು ಇಂಡಿಯಾದ ಬಗ್ಗೆನೇ ಹೇಳ್ತೀನಿ ಒಂದು ಮಾತು ನೋಡಿ. ಕಿಸಿಂಜರ್ ಒಂದು ಮಾತು ಹೇಳಿದ್ರು, ಪ್ರಪಂಚದಲ್ಲಿ ಅದು ಅಮೆರಿಕಾಗೆ ಅತಿ ದೊಡ್ಡ ಥ್ರೆಟ್ ಅಂತಂದ್ರೆ ಭಾರತ ಮತ್ತು ಚೈನಾದ ಪಾಪ್ಯುಲೇಷನ್ ಅಂತ. ಅಂದ್ರೆ ಚೈನಾ ಮತ್ತು ಚೈನಾ ಮತ್ತು ಭಾರತದಲ್ಲಿ ಜನಸಂಖ್ಯೆ ಅತಿಯಾಗಿ ಬೆಳೀತಾ ಇರೋದು ಮುಂದೆ ಒಂದು ದಿನ ಅಮೆರಿಕಾಗೆ ತೊಂದರೆ ಕೊಡ್ತದೆ ಅದು ಅಂತ. ಆಯ್ತಾ, USAID ಹಣವನ್ನ ಅದನ್ನ ಇಲ್ಲಿ ಆಕ್ಚುಲಿ ಅದು ಕುಟುಂಬ ಯೋಜನೆ ಇರಲಿ, ಬೇರೆ ವಿಧಾನದಲ್ಲೂ ಸಹ ಒಂದು ಜನಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಅಮೆರಿಕ, ಚೈನಾದಲ್ಲಿ ಅವಕಾಶ ಇರಲಿಲ್ಲ, ಆದ್ರೆ ನಮ್ಮಲ್ಲಿ ಅದನ್ನ ಪ್ರಯತ್ನ ಪಟ್ಟರು. ಗ್ರಾಮೀಣ ಭಾರತದಲ್ಲಿ ಕೆಲವು NGOಗಳಿಗೆ USAID ತುಂಬಾ ಮಿಲಿಯನ್ ಗಟ್ಟಲೆ ಹಣ ಕೊಡ್ತು. ಆಯ್ತಾ, ಯಾಕಾಗಿ ಗೊತ್ತಾ? ರೂರಲ್ ಏರಿಯಾದಲ್ಲಿ ಈ ಒಂದು ಡೆಮೋಗ್ರಫಿಕ್ ಪ್ರೊಫೈಲ್ ನ ತಯಾರು ಮಾಡಿ ಮತ್ತೆ ಭಾರತೀಯ ಮಹಿಳೆಯರ ಆ ಒಂದು ರಿಪ್ರೊಡಕ್ಟಿವ್ ಇದಿದೆಯಲ್ಲ ಹಿಸ್ಟ್ರಿ, ಅದನ್ನ ಕಂಪೈಲ್ ಮಾಡಿ ಅಂತ ಒಬ್ಬ ಭಾರತೀಯ ಮಹಿಳೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು ಅಂತ, ಅಂದ್ರೆ 18ರಿಂದ 45 ವರ್ಷದ ಒಳಗೆ ಅದೆಲ್ಲ ತಿಳ್ಕೊಂಡು ಎಲ್ಲೆಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಲ್ಲೆಲ್ಲ ಕಡಿಮೆ ಆಗುವಂತ ಬೇರೆ ಬೇರೆ ತಂತ್ರಗಳನ್ನ, ಔಷಧಿ ಕೊಡ್ತೀವಿ, ಅದು ಮಾಡ್ತೀವಿ, ಅದಕ್ಕೆ ಔಷಧಿ ಕೊಡ್ತೀವಿ ಅಂತ ಹೇಳಿ ಅವರ ಒಂದು ಗರ್ಭಧಾರಣ ಸಾಮರ್ಥ್ಯವನ್ನೇ ಕಿತ್ತಾಕುವಂಥದ್ದು ಅಂಥದನ್ನೆಲ್ಲ USAID ಅದನ್ನ ಮಾಡೋದಕ್ಕೆ ತುಂಬಾ NGOಗಳಿಗೆ ಇಂಡಿಯಾದಲ್ಲಿ ಕೊಟ್ಟಿದೆ. ಆಫ್ರಿಕಾ ದೇಶದಲ್ಲಿ ಆ ಬಡ ದೇಶಗಳ ಉತ್ಥಾನಕ್ಕೆ ಸಹಾಯ ಮಾಡಲಿಲ್ಲ, ಅಲ್ಲಿ ಗರ್ಭ ನಿರೋಧಕಗಳನ್ನ ಹಂಚೋದಕ್ಕೆ ಆಫ್ರಿಕನ್ ದೇಶಗಳಲ್ಲಿ $6 ಬಿಲಿಯನ್ 15 ವರ್ಷಗಳಲ್ಲೇ ಅಮೆರಿಕ ಕೊಡ್ತಂತೆ. 2090ರಿಂದ 2000 ಬಿಲಿಯನ್ ಡಾಲರ್ ಎಂತದ್ದು 1990 ಇಂದ 2005 $6 ಬಿಲಿಯನ್ ಜಸ್ಟ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಕಾಂಟ್ರಾಸೆಪ್ಟಿವ್ಸ್. ಯಾಕಂದ್ರೆ ಆಫ್ರಿಕಾದಲ್ಲೆಲ್ಲ ಜನಸಂಖ್ಯೆ ಹೆಚ್ಚಿಬಿಟ್ರೆ ಆಗ ಆಫ್ರಿಕಾದ ರಿಸೋರ್ಸಸ್ ಎಲ್ಲ ಆಫ್ರಿಕನ್ಸ್ ಉಪಯೋಗಿಸ್ಕೊಳ್ತಾರಲ್ವಾ, ಅಮೆರಿಕಾಗೆ ಎಲ್ಲಿ ಕಳಿಸ್ತಾರೆ? ಮತ್ತೆ ಇಂಡಿಯಾದಲ್ಲಿ ಇರೋದೆಲ್ಲ ಇಂಡಿಯನ್ಸ್ ತಿಂದು ಬಿಟ್ರೆ ಅಮೆರಿಕಾಗೆ ಏನ್ ಸಿಕ್ತು? ಹೀಗಾಗಿ ಇಂಥದನ್ನೆಲ್ಲ ಮಾಡೋದಕ್ಕೆ ಉಪಯೋಗಿಸ್ತು. ಈಗ ಪ್ರಪಂಚದ ಎಲ್ಲಾ ಕಡೆ, ಈಗ ಬಾಂಗ್ಲಾದೇಶದಲ್ಲಿ ಈ ಒಂದು ಹಸಿರು ಸರ್ಕಾರವನ್ನು ಇಳಿಸೋದಕ್ಕೆ ಖರ್ಚಾದದ್ದು ಸಹ USAIDನೇ. ಒಂದಿಷ್ಟು $270 ಮಿಲಿಯನ್. ಆಯ್ತಾ, ಇದು ಹೀಗೆ. ಪಾಕಿಸ್ತಾನದ ಮೂರ್ಖತೆ ಏನು ಅಂತ ಹೇಳಿದ್ರೆ, ಈ USAID ಅನ್ನ ನಂಬಿಕೊಂಡು ಆಯ್ತಾ ಅವ್ರು ಕೆಲವು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಮಾಡ್ಕೊಬಿಟ್ಟಿದ್ರು. ಆಯ್ತಾ, ಇದು ಬಂದದನ್ನೇ ಬೇರೆ ಇನ್ಯಾವ್ದಾರ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಳ್ಳಿಲ್ಲ, ಬದಲಾಗಿ ಇಲ್ಲಿ ರಸ್ತೆ ಮಾಡೋಣ ಮತ್ತೆ ಸ್ವಲ್ಪ ದುಡ್ಡನ್ನ ನಮ್ ಜೇಬಿಗೂ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅದೆಲ್ಲಕ್ಕೂ ಹೊಡೆತ ಬಿತ್ತು. ಹೀಗೆ ಏನಾಗಿದೆ, USAID ಏನಾಗಿದೆ ಗೊತ್ತಾ, ಪ್ರಪಂಚದ ಎಲ್ಲ ಕಡೆ ಈ ಒಂದು ಡೆಮೋಕ್ರಸಿ ಸ್ಥಾಪಿಸ್ತೀವಿ ಅಂತ ಹೇಳಿ ಅರಾಜಕತೆಯನ್ನ ಉಂಟು ಮಾಡೋದು, ಮತ್ತೆ ಸರ್ಕಾರಗಳನ್ನ ಉರುಳಿಸೋದು, ಮತ್ತೆ ಆಕ್ಚುಲಿ ಎಜುಕೇಶನ್ ಇದು ಮಾಡ್ತೀವಿ ಅಂತ ಹೇಳಿ ಆ ಲೆಫ್ಟಿಸ್ಟ್ ಐಡಿಯಾಗಳಿಗೆ ಪ್ರಚಾರ ಕೊಡುವಂಥದ್ದು, ಹ್ಯೂಮನ್ ರೈಟ್ಸ್ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಏನಾಗಿದೆ, ಕ್ರಿಮಿನಲ್ ಗ್ಯಾಂಗ್ಗಳನ್ನ ಹುಟ್ಟಾಕೋದು, ಸರ್ಕಾರಿ ವಿರೋಧಿಗಳನ್ನ, ನಕ್ಸಲ್ಗಳನ್ನ, ಅರ್ಬನ್ ನಕ್ಸಲ್ಗಳನ್ನ ಬೆಳೆಸೋದು, ಅಂಥದಕ್ಕೆಲ್ಲ ಎಲ್ಲ ಕಡೆ ಆಕ್ಚುಲಿ ಈ USAID ಇದಾಗ್ತಾ ಇತ್ತು. ಆ USAIDನೇ ಅದನ್ನ ಖರ್ಚು ಮಾಡಿನೇ ವಿಕ್ಟೋರಿಯಾ ನ್ಯೂಲ್ಯಾಂಡ್ 2014ನಲ್ಲಿ ಯುಕ್ರೇನ್ ಜನ ಎಲೆಕ್ಟ್ ಮಾಡಿದಂತ ಯಾನುಕೋವಿಚ್ ಸರ್ಕಾರವನ್ನ ಉರುಳಿಸಿ ಅನಂತರ ಈ ಬೇರೆ ಸರ್ಕಾರವನ್ನು ತಂದು ಕೊನೆಗೆ ಅದನ್ನ ಈ ಜೆಲೆನ್ಸ್ಕಿ ಅಂತ ವಿದೋಷಕನ ಕೈಗೆ ಕೊಟ್ಟದ್ದು. ಹೀಗೆ ಇದು ಕೆಲವು ಉದಾಹರಣೆಗಳಷ್ಟೇ. ಪ್ರಪಂಚದ ಸುಮಾರು 130 ದೇಶಗಳಲ್ಲಿ ಈ USAID ಅದರ ಹಣ ಖರ್ಚಾಗಿರೋದು ಆ ದೇಶವನ್ನ ಹಾಳು ಮಾಡ, ಆಯ್ತಾ, ಆ ಜನರನ್ನ ದಂಗೆ ಇಳಿಸೋದಕ್ಕೆ ಸರ್ಕಾರದ ವಿರುದ್ಧ. ಓಕೆ, ಅದರ ಉದಾಹರಣೆ ಏನಾಗಿದೆ, ಈ USAID ಮತ್ತೆ ಹೆಚ್ಚೇನಾಗಿದೆ, ಈ ಲೆಫ್ಟಿಸ್ಟ್ ಗಳ ಕೈ ಕೊಟ್ಟೋದು ಇದೆಲ್ಲ. ಲೆಫ್ಟಿಸ್ಟ್ ಗಳು ಏನ್ ಮಾಡ್ತಾರೆ, ಅಮೆರಿಕನ್ ಲೆಫ್ಟಿಸ್ಟ್ ಅಂದ್ರೆ ಡೆಮೊಕ್ರೆಟಿಕ್ ಪಕ್ಷದವರು ಮತ್ತೆ ಲೆಫ್ಟಿಸ್ಟ್ ಗಳು ಏನ್ ಮಾಡ್ತಾರೆ, ಅವರು ಹಿಂದಿನ ಕಾಲದ ಸಮಾಜವಾದಿಗಳ ತರ ಅಲ್ಲ. ಈ ಲೆಫ್ಟಿಸ್ಟ್ ಗಳು ತುಂಬಾ ಹಣ ಮಾಡ್ಕೊಂಡಿದ್ದಾರೆ, ಮತ್ತೆ ಹಣವನ್ನ ತಾವು ಮಾತ್ರ ಮಾಡ್ಕೋಬೇಕು. ಪ್ರಪಂಚದ ಇನ್ಯಾವುದೇ ದೇಶದಲ್ಲಿ ನಿಜವಾದ ಲೆಫ್ಟಿಸ್ಟ್ಗಳು ಸಹ ಸಮಾಜವಾದಿಗಳು ಸಹ ಹಣ ಮಾಡ್ಕೋಬಾರದು, ಅಲ್ಲೂ ಸಹ ತಮ್ಮಂತವರೇ ಹಣ ಮಾಡ್ಕೊಂಡು ಬೆಳೀತಾ ಇರ್ತಾರೆ, ತಮ್ಮ ಸಹಕಾರಿಗಳೇ ಇರಬೇಕು ಅನ್ನೋದು ಈ ಅಮೆರಿಕನ್ ಲೆಫ್ಟಿಸ್ಟ್ಗಳ ನಿಯೋ ಲೆಫ್ಟಿಸ್ಟ್ಗಳಿದಾರಲ್ಲ, ಆಕ್ಚುಲಿ ಅವರಷ್ಟು ದುಡ್ಡು ಮಾಡ್ಕೊಂಡಿರೋರು ಯಾರು ಇಲ್ಲ. ಆಯ್ತಾ, ಅವರ ಕೈಯಲ್ಲಿ ಈ ಒಂದು ಇದು ಬಂದ್ಬಿಟ್ಟಿದೆ. ವಾಟ್ ಇಸ್ ದಟ್?
ಈ USAID. ಇದೇನಾಗಿದೆ, ಪ್ರಪಂಚದ 130 ದೇಶಗಳಲ್ಲಿ ಇವರು ಅನಾಹುತಗಳನ್ನ ಮಾಡಿದ್ದಾರೆ. ಈಗ ಇದನ್ನ ಇನ್ಫ್ಯಾಕ್ಟ್ ಏನಾಗಿದೆ, ಮ್ಯಾಗಾ ಮಾಡ್ಬೇಕಾದ್ರೆ ಅಮೆರಿಕ ಒಳಗಡೆನೆ ಈ ಲೆಫ್ಟಿಸ್ಟ್ಗಳನ್ನ ಹತ್ತಿಕ್ಕೋದಲ್ಲ, ಅವರ ಒಂದು ಹಣ ತಗೊಂಡು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರಲ್ಲ ಈ ಲೆಫ್ಟಿಸ್ಟ್ಗಳು, ಆಯ್ತಾ. ಅವರ ಇದು ಈ ಹ್ಯೂಮನಿಟಿ ಹ್ಯೂಮನ್ ರೈಟ್ಸ್ ಇದರಲ್ಲಿ ಇದು ಮತ್ತೆ ಎನ್ವೈರನ್ಮೆಂಟ್ ಹೆಸರಿನಲ್ಲಿ ತುಂಬಾ ದಾಂಧಲೆ ಮಾಡ್ತಾರಲ್ಲ ಎಲ್ಲಾ ಕಡೆಗೆ, ಅವರನ್ನು ಸಹ ನಾವು ಹತ್ತಿಕ್ಕದೆ ನಾವು ಮ್ಯಾಗಾ ಮಾಡೋದಕ್ಕಾಗೋದಿಲ್ಲ ಅಂತ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಅವ್ರಿಗೆ ಗೊತ್ತಿದೆ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಾ, ನಮ್ದು ಫಾರ್ಮ್ ರೂಲ್ಸ್ ಲಾ ಅದ್ರ ವಿರುದ್ಧ ಹೋರಾಡದ್ರಲ್ಲ, ರಸ್ತೆಗೆ ಬಂದಿದ್ರಲ್ಲ ಫಾರ್ಮರ್ಸ್, ಸೋಕಾಲ್ಡ್ ಫಾರ್ಮರ್ಸ್, ಅಲ್ಲೂ ಸಹ USAID ಆ ಹಣ ಕೆಲಸ ಮಾಡಿದೆ, ಆಯ್ತಾ. ಈಗ ನಿಂತು ಹೋಗ್ತಾ ಇದೆ, 90 days ತನಕ ಅದನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಕ್ಚುಲಿ ಅವ್ರು ಚೆಕ್ ಮಾಡ್ತೀವಿ ಅಂತ, ಚೆಕ್ ಮಾಡಿ ಹೇಳೋದು ನಿಲ್ಲಿಸಿ ಅಂತಷ್ಟೇ. ಎಲ್ಲಿ ಒಳ್ಳೆ ಕೆಲಸಕ್ಕಷ್ಟೇ ಖರ್ಚಾಗ್ತಾ ಇದೆ ಅದನ್ನ ರಿಸ್ಯೂಮ್ ಮಾಡಬಹುದು. ಎಲ್ಲಿಂದ ಕೆಟ್ಟ ಕೆಲಸಕ್ಕಾಗಿ ಈ ಲೆಫ್ಟಿಸ್ಟ್ ಡೆಮೊಕ್ರೆಟಿಕ್ ಪಾರ್ಟಿ ಐಡಿಯಾಗಳಿಗಾಗಿ ಖರ್ಚಾಗ್ತಾ ಇದೆಯೋ ಅದನ್ನೆಲ್ಲ ಟ್ರಂಪ್ ತಡೀತಾರೆ. ಅದರಲ್ಲಿ ಮುಖ್ಯವಾಗಿ ಅನುಭವಿಸೋದು ಯುಕ್ರೇನ್, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ.